ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ವಿಡಿಯೋ ಬೆಳಗ್ಗೆಯಿಂದ ಶುರು ಮಾಡಿದ್ದೀನಿ. ಸೊ ಈ ವಿಡಿಯೋ ಮಾಡ್ತಿರೋದು ಏನು ಅಂತಂದರೆ, ಇವತ್ತು ಒಂದು ಸ್ಪೆಷಲ್ ಡೇ ಇದೆ. ಅದು ಏನು ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ. ಸೊ ಕೊನೆ ತನಕ ನೋಡಿ. ಆ್ಯಂಡ್ ಏನು ಸ್ಪೆಷಲ್ ಡೇ ಅಂತ ಸ್ವಲ್ಪ ಜನ ಗೆಸ್ ಮಾಡಿ ಕಮೆಂಟ್ ಮಾಡಿ ಹೇಳಿ ನೋಡೋಣ ಏನು ಅಂತ. ಸೊ ಲೆಟ್ ಸ್ಟಾರ್ಟ್. ಸೊ ಇವತ್ತು ಈಗ ಬೆಳಗ್ಗೆ 5:15 ಆಗಿದೆ. ಸೊ ಸ್ನಾನ ಮಾಡ್ಕೊಂಡು ಬಂದು ಟೀ ಇಡಕ್ಕೆ ಹೋಗಬೇಕು, ಅಂಗಡಿ ಓಪನ್ ಮಾಡಬೇಕು. ಸೊ ಟೀ ಇಡಕ್ಕೆ ಹೋಗ್ತಾ ಇದ್ದೀನಿ, ಬನ್ನಿ. ಸೊ ಈಗ ಟೀ ಮಾಡ್ತಾ ಇದ್ದೀನಿ. ಸೊ ಸ್ನಾನ ಆಯಿತು, ಟೀ ಇಟ್ಟು ಬಂದಿದ್ದೀನಿ. ಈಗ ಸ್ವಲ್ಪ ಕ್ರೀಮ್ ಪೌಡರ್ ಹಾಕೊಂಡು ಹೋಗೋಣ. ಏನಿಲ್ಲ, ಜಸ್ಟ್ ಫೈನ್. ಸೊ ಫ್ಲಾಸ್ಕ್ ತೊಳೆಯೋದಕ್ಕೆ ಒಂದು ಟ್ರಿಕ್ ಇದೆ, ನಮ್ಮ ಡ್ಯಾಡ್ ಹೇಳ್ಕೊಟ್ಟಿದ್ದಾರೆ. ಸೊ ನಾನು ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ. ಬನ್ನಿ ತೋರಿಸ್ತೀನಿ ಏನು ಅಂತ. ಮೊದಲಿಗೆ ಬಿಸಿ ನೀರು ಕಾಯಿಸ್ಕೊಂಡು ಇಟ್ಕೊಳ್ಬೇಕು. ಫಸ್ಟು ಅದನ್ನ ಒಂದು ಸ್ವಲ್ಪ ವಾಶ್ ಮಾಡಬೇಕು ಫ್ಲಾಸ್ಕ್. ಸೊ ಉಪ್ಪು ಎಲ್ಲ ಹಾಕಿ ದೆನ್ ನೆಕ್ಸ್ಟ್ ಬಿಸಿ ನೀರು ಇಟ್ಟಿದ್ದೀನಲ್ಲ, ಬಿಸಿ ನೀರನ್ನು ಅದರೊಳಗಡೆ ಹಾಕಿ ಚೆನ್ನಾಗಿ ಶೇಕ್ ಮಾಡಬೇಕು. ಸೊ ಇವಾಗ ಬಿಸಿ ನೀರು ತಗೊಳ್ತಾ ಇದ್ದೀನಿ. ಹುಷಾರು ಹಾಕುವಾಗ. ಓಪನ್ನಲ್ಲ ಈ ಶಾಪು, ಇದು ನಮ್ಮ ಡ್ಯಾಡಿ ಮಮ್ಮಿ ಓಪನ್ ಮಾಡ್ತಾ ಇದ್ದಿದ್ದು. ಸೊ ಅವರು ಟ್ರಿಪ್ಗೆ ಹೋಗಿದ್ದಾರೆ, ಹಾಗಾಗಿ ನಾನು ನಮ್ಮ ಅಣ್ಣ ನೋಡ್ಕೊಳ್ತಿದ್ದೀವಿ. ಟೀ ಎಲ್ಲ ಮಾಡಿಕೊಂಡು ಫ್ಲಾಸ್ಕ್ ಹಾಕ್ಕೊಂಡು ಅಂಗಡಿ ಹತ್ರ ಬಂದೆ. ಓಪನ್ ಮಾಡೋಕ್ಕೆ ಮುಂಚೆ ಸೊ ಅಂಗಡಿ ಮುಂದೆ ಎಲ್ಲ ಗಲೀಜಿರುತ್ತೆ, ಅದನ್ನೆಲ್ಲ ಕಸ ಗುಡಿಸಿ ಅದಾದಮೇಲೆ ಓಪನ್ ಮಾಡ್ತಿದ್ದೀನಿ. ಅಂಗಡಿ ಓಪನ್ ಮಾಡಿದಾದಮೇಲೆ ಹಾಲಿನ ಟೆಂಪೋ ಬಂತು. ಸೊ ನಮ್ಮ ಅಣ್ಣ ಹಾಲೆಲ್ಲ ಇಳಿಸ್ಕೊಳ್ತಿದ್ದಾರೆ. ಅದಾದಮೇಲೆ ಹಾಲನ್ನ ಬ್ಯಾಗಿಗೆ ಹಾಕ್ಕೊಳ್ತಿದ್ದಾರೆ. ಯೂಶಲಿ ಡೈಲಿ ಕೊಡೋರಿಗೆ ನಮ್ಮ ಅಣ್ಣ ತೊಗೊಂಡೋಗಿ ಕೊಟ್ಬಿಟ್ಟು ಬರ್ತಾರೆ. ನಾನು ಅಂಗಡಿ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದೆ. ಸೊ ಸ್ಪೆಷಲ್ ಡೇ ಆಗಿರೋದ್ರಿಂದ ನಾನು ಪೂಜೆ ಮಾಡಿದೆ. ನಮ್ಮ ಮಮ್ಮಿ ಹೋದ್ಮೇಲೆ, ಟ್ರಿಪ್ಗೆ ಹೋದ್ಮೇಲೆ ನಾನು ಪೂಜೆ ಮಾಡಿರಲಿಲ್ಲ. ಸೊ ಆವತ್ತಿನ ದಿವಸ ನಾನು ಕ್ಲೀನ್ ಮಾಡಿ ಅಂಗಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸಿ ಪೂಜೆ ಮಾಡಿದೆ. ನಮ್ಮ ಅಣ್ಣ ಹಾಲೆಲ್ಲ ಹಾಕ್ಬಿಟ್ಟು ಬಂದು ನನ್ನ ಕಳಿಸಿದ್ರು. ಸೊ ನಾನು ಮನೆಗೆ ಬಂದು ಮನೇಲೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಪೂಜೆ ಮಾಡಿದೆ. ಸೊ ಒಂದು ಫಿಲಾಸಫಿ ಇದೆ, ನೋ ಪೇನ್ ನೋ ಗೇನ್ ಅಂತ. ಸೊ ನಾನು ಅದನ್ನು ಫಾಲೋ ಮಾಡ್ತೀನಿ, ಹಾಗಾಗಿ ನಮ್ಮ ಅಣ್ಣ ಕೂಡ ಅದನ್ನೇ ಫಾಲೋ ಮಾಡ್ತಾರೆ. ಸೊ ಪಾಪ ಅವ್ರು ಬೆಳಗ್ಗೆ 4:15 ಎದ್ದು ಪೇಪರ್ ಹಾಕಿ ಬಂದು ಅಂಗಡಿ ಓಪನ್ ಮಾಡಿ ಹಾಲು ಹಾಕಿ ಬಂದು ಆಮೇಲೆ ನನ್ನ ಕಳಿಸ್ತಾರೆ ಮನೆ. ನಾನು ಮನೆಗೆ ಬಂದು ಡಸ್ಟಿಂಗ್ ಎಲ್ಲ ಮಾಡಿಕೊಂಡೆ. ಸೊ ನಮ್ಮ ಮನೆಗೆ ಒಬ್ಬರು ಅಕ್ಕ ಬರ್ತಾರೆ, ಅವ್ರು ಬಂದು ಕಸ ಗುಡಿಸಿ ಮನೆ ಒರೆಸ್ಕೊಟ್ರು. ಸೊ ಅದಾದಮೇಲೆ ನಾನು ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿಕೊಂಡೆ. ಸೊ ಪೂಜೆ ಮಾಡಿದ್ರೆ ನಿಜವಾಗ್ಲೂ ನನಗಂತೂ ಸ್ವಲ್ಪ ನೆಮ್ಮದಿ, ಶಾಂತಿ ಸಿಗುತ್ತೆ ಆ್ಯಂಡ್ ಪಾಸಿಟಿವ್ ವೈಬ್ಸ್ ಇರುತ್ತೆ ಮನೇಲಿ. ಸೊ ಹಾಗಾಗಿ ನಾನು ಬೆಳಗ್ಗೆ ಪೂಜೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ಫಿಲಮ್ಗೆ. ಆ್ಯಂಡ್ ದಿಸ್ ಇಸ್ ದ ಸ್ಪೆಷಲ್ ವೇರ್ ನನ್ನ ಬರ್ಡೇ ಇತ್ತು. ಆ್ಯಂಡ್ ನನಗಂತೂ ಅದು ತುಂಬ ಸರ್ಪ್ರೈಸಿಂಗ್ ಆಗಿತ್ತು. ನಿಜವಾಗ್ಲೂ ಥಿಯೇಟ್ರಲ್ಲಿ ನಾನು ಫೋಟೋ ಹಾಕಿ ವಿಶ್ ಮಾಡಿ ಆ್ಯಂಡ್ ಅಲ್ಲಿರೋರೆಲ್ಲರೂ ವಿಶ್ ಮಾಡಿದ್ರಲ್ಲ, ನಿಜವಾಗ್ಲೂ ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು. ಆ್ಯಂಡ್ ನನಗಂತೂ ತುಂಬ ಸರ್ಪ್ರೈಸಿಂಗ್ ಆಗೇ ಇತ್ತು ಇದು, ಬಿಕಾಸ್ ಅವ್ರು ಹೇಳೇ ಇರಲಿಲ್ಲ. ಆ್ಯಂಡ್ ಇದನ್ನು ಒಂದು ಚಿಯರ್ಸ್ ಆ್ಯಪ್ ಅಂತ ಒಂದಿದೆ ಅಂತೆ, ಅದರಲ್ಲಿ ಬುಕ್ ಮಾಡಿದ್ರು. ಆ್ಯಂಡ್ ಇದು ಬ್ಯಾಂಗ್ಳೂರಲ್ಲಿ ಎಲ್ಲ ಕಡೆನೂ ಸಿಗೋದಿಲ್ಲ. ಸೊ ಸ್ವಲ್ಪ ಥಿಯೇಟರ್ಸಲ್ಲಿ ಮತ್ತು ಮಾಲ್ಸಲ್ಲಿ ಮಾತ್ರ ಬಿಟ್ಟಿರ್ತಾರೆ. ಸೊ ನಿಮ್ಮ ಏರಿಯಾ ಕಡೆ ಯಾವುದಿರುತ್ತೆ ಅಂತ ಅದನ್ನು ನೋಡಿ ನೀವು ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡ್ಕೊಳ್ಬೋದು. ಆ್ಯಂಡ್ ಸರ್ಪ್ರೈಸಿಂಗ್ ಆಗಿ ಇರುತ್ತೆ, ಅದು ಎಕ್ಸ್ಟ್ರಾ ಕಾಸ್ಟ್ ಕೂಡ ಇರುತ್ತೆ, ಪ್ಲಸ್ ಟಿಕೆಟ್ಸ್ ಜೊತೆಗೇ ನಿಮಗೆ ಸಿಗುತ್ತೆ ಅದು. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಫಾರ್ ದ ಫಸ್ಟ್ ಟೈಮ್ ತುಂಬ ಖುಷಿಪಟ್ಟೆ. ಆ್ಯಂಡ್ ಅದಾದಮೇಲೆ ಮನೆಗೆ ಬಂದು ಎಲ್ಲರೂ ಬಂದು ಹಬ್ಬದ ಅಡುಗೆ ಮಾಡಿ ಕೇಕ್ ಕಟ್ ಮಾಡಿ ನನ್ನ ಬರ್ಡೇನ ಈ ರೀತಿ ಸೆಲೆಬ್ರೇಟ್ ಮಾಡಿಕೊಂಡೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.